ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಜಿಟಿ ದೇವೇಗೌಡ ಅವರ ಕುರಿತ ಒಂದು ಬಿಗ್ ಅಪ್ಡೇಟ್ ಇವತ್ತು ಬರ್ತಾ ಇದೆ. ಜೆಡಿಎಸ್ನ ಹಾಲಿ ಶಾಸಕರು ಆಗಿರ್ತಕ್ಕಂಥ, ಜೆಡಿಎಸ್ ಪಕ್ಷದ ಬಹುದೊಡ್ಡ ನಾಯಕರು ಆಗಿರ್ತಕ್ಕಂಥ, ಅದರಲ್ಲೂ ಮೈಸೂರಿನ ಹಳೆ ಮೈಸೂರು ಭಾಗದ ದೊಡ್ಡ ಹೆಸರಾಗಿರ್ತಕ್ಕಂಥ ಜಿಟಿ ದೇವೇಗೌಡ ಅವರ ವಿರುದ್ಧ ಜೆಡಿಎಸ್ ಪಕ್ಷ ಮತ್ತು ಜೆಡಿಎಸ್ ನಾಯಕರು ಬೇರೆದೇ ರೀತಿಯ ಕುತಂತ್ರಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಅವಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಮೇಲಿಂದ ಮೇಲೆ ಅವರಿಗೆ ನಿರ್ಲಕ್ಷ್ಯವನ್ನು ಮಾಡಲಾಗ್ತಾ ಇದೆ, ಅವಮಾನಿಸಲಾಗ್ತಾ ಇದೆ ಅನ್ನುವಂಥ ಮಾತುಗಳಿಗೆ ಕೇಳಿ ಬರ್ತಾ ಇತ್ತು. ಆ ಥರದ ಪ್ರಕರಣಗಳು ಕೂಡ ಹಲವಾರು ಬಾರಿ ನಡೆದು ಹೋಗ್ಬಿಟ್ಟಿತ್ತು, ಜರುಗಿ ಹೋಗ್ಬಿಟ್ಟಿತ್ತು. ಏನು ಜೆಡಿಎಸ್ನ ಕೋರ್ ಕಮಿಟಿ ಮೀಟಿಂಗ್ಗಳಲ್ಲೂ ಕೂಡ ಅವರನ್ನ ಕರೆಯಲಾಗ್ತಾ ಇಲ್ಲ. ಜೊತೆಗೆ ಬೇರೆ ಬೇರೆ ರೀತಿಯ ಒಂದಷ್ಟು ವಿಂಗ್ಗಳ ನಿರ್ಮಾಣ ಜೆಡಿಎಸ್ನಲ್ಲಿ ಆಯಿತು ತಿಂಗಳುಗಳ ಹಿಂದೆ. ಅಲ್ಲೂ ಕೂಡ ಅವರಿಗೆ ಯಾವುದೇ ಸ್ಥಾನಮಾನವನ್ನು ಕೊಡಲಾಗಿಲ್ಲ. ಜೊತೆಗೆ ಈಗೇನು ನಿನ್ನೆ ಮೊನ್ನೆ ಈ ತಿಂಗಳಲ್ಲೂ ಕೂಡ ಹಲವಾರು ಮೀಟಿಂಗ್ಗಳು ನಡೀತಾ ಇವೆ. ಆ ಮೀಟಿಂಗ್ಗಳಲ್ಲೂ ಕೂಡ ಜಿಟಿ ದೇವೇಗೌಡ ಅವರಿಗೆ ಆಹ್ವಾನವನ್ನೇ ಹೋಗ್ತಾ ಇಲ್ಲ, ಅವರನ್ನು ಕರೀತಾನೆ ಇಲ್ಲ, ಅವರಿಗೆ ಅವಮಾನ ಮಾಡಿ ಕೂರಿಸ್ಬಿಟ್ಟಿದ್ದಾರೆ ಅಲ್ವಾ. ಈಗ ನೋಡಿ, ನಮಗೆ ಕಾಣಿಸ್ತಾನೆ ಇಲ್ಲ ಅವ್ರು ಯಾವ ವೇದಿಕೆಗಳು, ಜೆಡಿಎಸ್ ಪಕ್ಷದ ಯಾವುದೇ ಕಾರ್ಯಕ್ರಮ ಇರಲಿ, ಸಭೆ ಸಮಾರಂಭ ಇರಲಿ, ವೇದಿಕೆಗಳಿರಲಿ, ಜಿಟಿ ದೇವೇಗೌಡ ಕಾಣಿಸ್ತಾ ಇಲ್ಲ. ಜಿಟಿ ದೇವೇಗೌಡ ಹೇಳುವಂಥದ್ದೇನು, ನಾನು ಮುಕ್ತವಾಗಿದ್ದೇನೆ, ನನಗೆ ಕರೀತಾ ಇಲ್ಲ, ಅದಕ್ಕೆ ನಾನು ಹೋಗ್ತಾ ಇಲ್ಲ ಅಷ್ಟೇ ಅನ್ನೋಂಥದ್ದು. ನನಗೇನು ಬೇಸರ ಇಲ್ಲ, ಕರೀದೇ ಇದ್ರು ಪರವಾಗಿಲ್ಲ, ನನಗೇನು ಬೇಸರ ಇಲ್ಲ ಅನ್ನೋಂಥದ್ದು. ಆದರೆ ಯಾಕೆ ರಾಜ್ಯದ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ದೇವೇಗೌಡರು ಮತ್ತಿತರ ಪ್ರಮುಖ ನಾಯಕರು ಯಾಕೆ ಜಿಟಿ ದೇವೇಗೌಡ ಅವರನ್ನ ಕರೀತಾ ಇಲ್ಲ? ಯಾಕೆ ಅವರನ್ನ ಅವಮಾನಿಸಲಾಗ್ತಾ ಇದೆ? ಯಾಕೆ ಅವರನ್ನ ನಿರ್ಲಕ್ಷ್ಯಕ್ಕೆ ದೂಡಲಾಗಿದೆ, ನೆಗ್ಲೆಕ್ಟ್ ಮಾಡಲಾಗಿದೆ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಈಗ ಹುಟ್ಕೊಂಡಿರ್ತಕ್ಕಂಥದ್ದು. ಈ ಎಲ್ಲ ನಿರ್ಲಕ್ಷ್ಯ, ಅವಮಾನ, ಈ ಎಲ್ಲದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಒಂದು ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಜೆಡಿಎಸ್ ಪಕ್ಷ ಬಂದುಬಿಟ್ಟಿದೆ. ಅದು ಜಿಟಿ ದೇವೇಗೌಡ ಮತ್ತು ಜೆಡಿಎಸ್ ಪಕ್ಷದ ನಡುವಿನ ಸಂಪರ್ಕವನ್ನ, ಸ್ನೇಹವನ್ನ, ಸಂಬಂಧವನ್ನ ಪರ್ಮನೆಂಟ್ ಆಗಿ ಕಟ್ ಮಾಡಿಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಹುಟ್ಕೊಂಡಿದೆ. ಅದೇನು ನಡೆ ಗೊತ್ತಾ? ಈಗ ಜಿಟಿ ದೇವೇಗೌಡರು ಸ್ವತಃ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರು, ಹೌದಲ್ವಾ? ಈಗ ಅದು ಹಲವಾರು ಬಾರಿ ಅವರು ಗೆದ್ಕೊಳ್ತಾನೆ ಬಂದಿರತಕ್ಕಂಥದ್ದು. ಎಂತಹ ಜಿಟಿ ದೇವೇಗೌಡರು ಅಂದರೆ ಸ್ವತಃ ಸಿದ್ದರಾಮಯ್ಯನವರನ್ನೇ ಸೋಲಿಸಿ ಗೆಲುವು ಸಾಧಿಸಿರ್ತಕ್ಕಂಥ ಜಿಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಪತ್ಯವನ್ನ, ಒಂದು ಬಿಗಿಯನ್ನ ಅವರು ಇಟ್ಕೊಂಡಿದ್ದಾರೆ. ಅಂತಹ ಕ್ಷೇತ್ರದಲ್ಲಿ ಈಗ ಜೆಡಿಎಸ್ ಸ್ವತಃ ತಮ್ಮದೇ ಪಕ್ಷದ ಅಭ್ಯರ್ಥಿಯ ವಿರುದ್ಧ, ಶಾಸಕನ ವಿರುದ್ಧ, ತಮ್ಮದೇ ಪಕ್ಷದ ಮತ್ತೊಬ್ಬ ಪ್ರಮುಖ ನಾಯಕನನ್ನ ಕಣಕ್ಕೆ ಇಳಿಸಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂಥದ್ದು ಬಿಗ್ ಅಪ್ಡೇಟ್ ಮತ್ತು ಬಿಗ್ ನ್ಯೂಸ್. ಜೆಡಿಎಸ್ ಪಕ್ಷದ ಸಾರಾ ಮಹೇಶ್ ಅವರನ್ನ ಈಗಾಗಲೇ ಅವರು KR ನಗರದ ಶಾಸಕರಾಗಿ ಸಾಕಷ್ಟು ಹೆಸರನ್ನ ಮಾಡಿರ್ತಕ್ಕಂಥದ್ದು ಮತ್ತು ಜೆಡಿಎಸ್ ವಲಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ನಂತರದ ಒಂದು ರೀತಿಯ ಹಿರಿಯ ನಾಯಕ ಅಂತಾನು ಕೂಡ ಗುರುತಿಸಿಕೊಳ್ಳುವಂತಹ ಸಾರಾ ಮಹೇಶ್ ಅವರನ್ನ ಜಿಟಿ ದೇವೇಗೌಡ ಅವರ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಲಾಗ್ತಾ ಇದೆ ಅನ್ನುವಂಥ, ಈಗಾಗಲೇ ಅದು ತೀರ್ಮಾನ ಮಾಡಲಾಗಿದೆ ಅನ್ನುವಂಥ ದೊಡ್ಡ ಸುದ್ದಿ ಹೊರಗಡೆ ಬರ್ತಾ ಇದೆ. ಇದು ಜಿಟಿ ದೇವೇಗೌಡ ಮತ್ತು ಜೆಡಿಎಸ್ ಪಕ್ಷದ ನಡುವಿನ ನಂಟನ್ನ ಸದ್ಯಕ್ಕೆ ಮುರಿದು ಹಾಕಲಿದೆ. 2013ರಲ್ಲಿ ಮತ್ತೆ ಬೇಸರ ಮಾಡಿಕೊಂಡ್ರು. ಆಗಲೂ ಕೂಡ ನಾವೇ ಕೈಕಾಲು ಕಟ್ಟಿ, ನಿಮ್ಗೆ ಗೊತ್ತು, ಅನೇಕ ಕಡೆ ಕುಮಾರಣ್ಣರವರು ನನ್ನ ಮನೆ ಬಾಗಿಲು ಮುಚ್ಚಿದೆ ಅಂತ ಹೇಳಿದ್ರು. ಆಗ ನಾವೆಲ್ಲ ಮುಖಂಡರುಗಳು, ನಿಖಿಲ್ ಅವರ ಆದಿಯಾಗಿ, ಹರೀಶ್ ಆದಿಯಾಗಿ, ನಮ್ಮ ಆದಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡಿ ಅವರ ಅನಿವಾರ್ಯತೆ ಇದೆ ಅಂತ ಹೇಳಿ ಕರ್ಕೊಂಡು. ಎಸ್ ವೀಕ್ಷಕರೇ, ಸಾರಾ ಮಹೇಶ್ ಮತ್ತು ಜಿಟಿ ದೇವೇಗೌಡರವರ ನಡುವಿನ ಈ ಒಂದು ರಾಜಕೀಯ ಸಂಘರ್ಷ ಇದೆಯಲ್ಲ, ಇದೇನು ಮೊದಲೇ ಅಲ್ಲ. ಈಗಾಗಲೇ 10-12 ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ. ಯಾವಾಗ 2018ರಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿ ಸರ್ಕಾರ ಬಂತು, ಅವತ್ತಿನಿಂದಲೂ ಕೂಡ ಜಿಟಿ ದೇವೇಗೌಡ, ಸಾರಾ ಮಹೇಶ್ ಮತ್ತು ಎಚ್.ಡಿ. ಕುಮಾರಸ್ವಾಮಿ ನಡುವಿನ ತಿಕ್ಕಾಟ ಇದೆಯಲ್ಲ, ಅದು ಮುಂದುವರ್ಕೊಳ್ತಾನೆ ಬರ್ತಾ ಇದೆ. ಸಾರಾ ಮಹೇಶ್ ಅವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ. ಹಿರಿಯ ನಾಯಕರಾಗಿದ್ದರೂ ಕೂಡ
ಜಿ ಟಿ ದೇವೇಗೌಡರನ್ನ ನಿರ್ಲಕ್ಷ್ಯ ಅವತ್ತಿನಿಂದಲೇ ಮಾಡ್ತಾ ಬರಲಾಗಿತ್ತು. ಜಿ ಟಿ ದೇವೇಗೌಡರಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾರಾ ಮಹೇಶ್ ಅವರಿಗೆ ಪ್ರವಾಸೋದ್ಯಮ ಖಾತೆಯನ್ನ ಕೊಟ್ಟು ಜಿ ಟಿ ದೇವೇಗೌಡ ಅವರು ಕೇವಲ SLC ಅಥವಾ PUC ಓದಿರ್ತಕ್ಕಂಥ ಜಿ ಟಿ ದೇವೇಗೌಡ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಖಾತೆಯನ್ನ ಕೊಟ್ಟು ಅವರಿಗೆ ಅವಮಾನ ಮಾಡಲಾಯಿತು ಅನ್ನುವಂಥದ್ದು. ಎಷ್ಟೋ ಬಾರಿ ಸ್ವತಃ ಜಿ ಟಿ ದೇವೇಗೌಡರೇ ಮೀಡಿಯಾ ಮುಂದೆ ಹೇಳ್ಕೊಂಡಿದ್ರು, ಅಲ್ಲ ನಾನು ಓದಿರೋದು ಕಡಿಮೆ, ನನಗೆ ಈ ತರದ ಉನ್ನತ ಶಿಕ್ಷಣ ಒಂದು ಖಾತೆಯನ್ನ ಕೊಟ್ಟಿದ್ದಾರಲ್ಲ, ನನಗೆ ಅಟ್ಲೀಸ್ಟ್ ಒಂದು ಗ್ರಾಮೀಣಾಭಿವೃದ್ಧಿನೋ ಆ ತರದ್ದು ಒಂದು ಜನಸಂಪರ್ಕ ಇರುವಂತಹ ಒಂದು ಖಾತೆ ಕೊಡೋದು ಬಿಟ್ಟು ಬೇಕು ಅಂತಲೇ ನನ್ನನ್ನ ಮುಜುಗರಕ್ಕೀಡು ಮಾಡ್ಲಿಕ್ಕೆ ಈ ತರದ ಕೆಲಸ ಮಾಡ್ತಿದ್ದಾರೆ ಅನ್ನೋಂಥ ಮಾತುಗಳನ್ನ ಸ್ವತಃ ಜಿ ಟಿ ದೇವೇಗೌಡರು ಹೇಳ್ಕೊಂಡಿದ್ರು. ಇವತ್ತು ಈ ತರದ ಒಂದು ಬೆಳವಣಿಗೆಗಳ ನಡುವೆ ದೊಡ್ಡ ಮಟ್ಟದ ಮತ್ತೊಂದು ಹೆಜ್ಜೆ JDS ಇಟ್ಟಿರ್ತಕ್ಕಂಥದ್ದು. ಜಿ ಟಿ ದೇವೇಗೌಡ ವಿರುದ್ಧವೇ ಸಾರಾ ಮಹೇಶ್ ಅವರನ್ನ ಕಣಕ್ಕಿಳಿಸಲು JDS ತೀರ್ಮಾನಿಸಿದೆ ಅನ್ನುವಂಥದ್ದು. ಯಾಕಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರ ಹೇಳಿ ಕೇಳಿ ಒಕ್ಕಲಿಗರ ಪ್ರಬಲ ಕ್ಷೇತ್ರ, ಅಲ್ಲಿ ಆಸ್ಥಾನವನ್ನ ತಮ್ಮ ಪರವಾಗಿ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಜೊತೆಗೆ ಹೆಚ್ಚು ಬೆರೀತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಜೊತೆ ಹೆಚ್ಚು ಗುರುತಿಸ್ಕೊಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರ ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ಹೊಂದಿದ್ದಾರೆ. ಇದು JDS ಪಕ್ಷಕ್ಕೆ, JDS ನಾಯಕರಿಗೆ ಆಗಿ ಬರ್ತಾ ಇಲ್ಲ. ಹಾಗಾಗಿ ಜಿ ಟಿ ದೇವೇಗೌಡ ಅವರನ್ನ ಪರ್ಮನೆಂಟ್ ಆಗಿ ದೂರ ಮಾಡಲಿಕ್ಕೆ JDS ಪ್ಲಾನ್ ಅನ್ನ ಮಾಡಿದೆ ಅನ್ನುವಂಥ ಸುದ್ದಿ ಹೊರಗಡೆ ಬರ್ತಾ ಇದೆ. ನೋಡಿ, 2018 ಮತ್ತು 2023ರ ಎರಡೂ ಚುನಾವಣೆಗಳಲ್ಲೂ ಕೂಡ ಒಂದು ಘಟನೆ ನಡೆದಿದೆ. ಏನ್ ಗೊತ್ತಾ? ಸ್ವತಃ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು, ಆಗಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ JDS ಪಕ್ಷದ HD ಕುಮಾರಸ್ವಾಮಿ ಅವರು ಜಿ ಟಿ ದೇವೇಗೌಡ ಅವರ ಮನೆಗೆ ತೆರಳಿ ಬಂಡಾಯವೇಳದಂತೆ ರಿಕ್ವೆಸ್ಟ್ ಮಾಡಿಕೊಂಡು ಅವರ ಮನವೊಲಿಸುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇವತ್ತು ಜಿ ಟಿ ದೇವೇಗೌಡರು ಹೇಳೋದೇನು, ಕುಮಾರಸ್ವಾಮಿ ಅವರು ನನಗೆ ಮಾತೇ ಆಡಿಲ್ಲ, ನಾನು ಅವರು ಮಾತಾಡೋ ವರ್ಷಗಳೇ ಕಳೆದೋಗ್ಬಿಟ್ಟಿದೆ ಅನ್ನುವಂಥದ್ದು. ಅಂದ್ರೆ ಕುಮಾರಸ್ವಾಮಿ ಮತ್ತು ಜಿ ಟಿ ದೇವೇಗೌಡ ನಡುವಿನ ಭಿನ್ನಾಭಿಪ್ರಾಯ ಯಾಕೆ ಈ ರೀತಿಯ ದ್ವೇಷಮಯ ವಾತಾವರಣ ಅಥವಾ ಸಂಘರ್ಷ ಇದೆ? ಯಾಕೆ ಕುಮಾರಸ್ವಾಮಿಗಳು ಜಿ ಟಿ ದೇವೇಗೌಡರನ್ನ ಮಾತಾಡಿಸೋದಕ್ಕೆ ಹೋಗೋದಿಲ್ಲ, ಯಾಕೆ ಮಾತಾಡಿಸ್ತಾ ಇಲ್ಲ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿದೆ ಅಲ್ವಾ? ಹಾಗಾಗಿ ಇದು ಇನ್ನೊಂದು ಹೆಜ್ಜೆಗೆ ಹೋಗಿದೆ. ಹಾಗಾದ್ರೆ ವೀಕ್ಷಕರೇ, ಇದೆಲ್ಲ ಆದ್ರೆ ಒಂದು ವೇಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾರಾ ಮಹೇಶ್ JDS ನಿಂದ ಸ್ಪರ್ಧೆ ಮಾಡಿದ್ರೆ ಜಿ ಟಿ ದೇವೇಗೌಡ ಅವರ ಮುಂದಿನ ನಡೆ ಏನಾಗುತ್ತೆ? ಆಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಅವರು ಸಿದ್ದರಾಮಯ್ಯನವರ ಜೊತೆಗೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷದೊಂದಿಗೆ ಗುರುತಿಸ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಇಳಿಯುವಂತ ಅಥವಾ JDS ಪಕ್ಷದ ವಿರುದ್ಧವೇ ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. 2006ರಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆ ಸಂದರ್ಭದಲ್ಲಿ ಮತ್ತೆ 2008ಕ್ಕೆ ಬರುವಾಗ ನಮ್ಮ ಹರೀಶನ ಚಿಕ್ಕವರು, ನಾನೇ ವಿಕ್ರಮ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಕುಮಾರಣ್ಣವ್ರನ್ನ ಮನವೊಲಿಸಿ ಮಾಡಿದ್ರು. ಇದು ಏನಾಗ್ತಾ ಇದೆ, ಈಗ ಸಿದ್ದರಾಮಯ್ಯನವರು ಕೂಡ ತಮ್ಮನ್ನೇ ಸೋಲಿಸಿರ್ತಕ್ಕಂಥ ಜಿ ಟಿ ದೇವೇಗೌಡರ ಜೊತೆ ಈಗ ಚೆನ್ನಾಗೇ ಇದ್ದಾರೆ. ಯಾಕಂತಂದ್ರೆ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅನ್ನುವಂಥ ಒಂದು ಮಾತಿದೆ ಅಲ್ವಾ, ಶತ್ರುವಿನ ಶತ್ರು ಮಿತ್ರ ಅನ್ನುವಂಥದ್ದು. ಹಾಗಾಗಿ ಈಗ JDS ಇಂದ ಏನ್ ಜಿ ಟಿ ದೇವೇಗೌಡರು ನಿರ್ಲಕ್ಷ್ಯಕ್ಕೆ ಒಳಗಾಗ್ತಿದ್ದಾರೆ, ಅದೇ ಒಂದು ಪರಿಸ್ಥಿತಿಯನ್ನ ಬಳಸ್ಕೊಂಡು ಸಿದ್ದರಾಮಯ್ಯನವರು JDS ವಿರುದ್ಧ ಜಿ ಟಿ ದೇವೇಗೌಡರನ್ನ ನಿಲ್ಲಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಇದು JDSಗೆ ಹೊಡೆತ ಬೀಳುವಂತ ಸಾಧ್ಯತೆ ಇದೆ ಮತ್ತು JDS ಒಂದು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದೆ ಜಿ ಟಿ ದೇವೇಗೌಡರಂತ ನಾಯಕರನ್ನ ನಿರ್ಲಕ್ಷ್ಯ ಮಾಡೋದ್ರ ಮೂಲಕ ಅಲ್ವಾ? ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಜಿ ಟಿ ದೇವೇಗೌಡರನ್ನ ನಿರಂತರವಾಗಿ ಯಾಕೆ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ, ಅದರ ಹಿಂದಿನ ಒಂದು ಒಳಮರ್ಮಗಳೇನು, ಒಳಸುಳಿಗಳೇನು ಅನ್ನೋಂಥದ್ದನ್ನ ನಿಮಗೆ ನಾನು ಹೇಳಿದ್ದೀನಿ. ನಿಮಗೂ ಏನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.